ನೋಡಿ, ಪಾರ್ಟಿಲೇ ನನ್ನ ಕ್ಷೇತ್ರದಲ್ಲಿ ಅನ್ಯಾಯ ಆದದ್ದು ಸ್ಟಾರ್ಟ್ ಆದದ್ದು ಇದು. ನನಗೆ ರಾಜ್ಯ ಮಟ್ಟದಲ್ಲಾಗಲಿ ಇಂಡಿಯಾದಲ್ಲಾಗಲಿ ಪಕ್ಷದಲ್ಲಿ ಸಂಘ ಪರಿವಾರದಲ್ಲಿ ಯಾವತ್ತೂ ಕೂಡ ನನಗೆ ಅನ್ಯಾಯ ಆಗಲಿಲ್ಲ. 3 ವರ್ಷ ನಾನು ಮಂತ್ರಿ ಏನಿದ್ದೆ ಅದರಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲ. ಮೈಸೂರು ಉಸ್ತುವಾರಿ ಇದ್ದರೂ ಒಂದೇ ಒಂದು ಸಣ್ಣ ಇದು ಕೂಡ ಇಲ್ಲ. ನನ್ನ ಕ್ಷೇತ್ರದಲ್ಲಿ ನನ್ನ ವಿರುದ್ಧ ಏನು ಬೆಳವಣಿಗೆ ಆಯಿತು ಆ ಬೆಳವಣಿಗೆಯನ್ನು ನಾನು ಅವ್ರ ಗಮನಕ್ಕೆ ತಂದೆ. ಅದನ್ನು ಸರಿಯಾದ ರೀತಿಯಲ್ಲಿ ಅವರು ಅದನ್ನು ಸಾರ್ಟ್ ಔಟ್ ಮಾಡಲಿಲ್ಲ. ಬಿ ಜೆ ಪಿಲಿ ಹಿಂಗೇನೆ ಎಲ್ಲ ಎಗೇನೆಸ್ಟ್ ಮಾಡ್ತಾ ಇರ್ತಾರೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಎಲೆಕ್ಷನ್ಗಿಂತ ಮುಂಚೆನೇ ಅಂದರು. ಎಲೆಕ್ಷನ್ ಆದಮೇಲೂ ಕೂಡ ಅದೇ ಥರ ಪರಿಸ್ಥಿತಿ ಆಯಿತು. ಅವರನ್ನು ಗುಂಪೇನು ಮಾಡಿದ್ರು, ಶಿವಕುಮಾರ್ ಜೊತೆಲಿ ಹೋಯ್ತಾನೆ, ಸಿದ್ದರಾಮಯ್ಯ ಜೊತೆಲಿ ಹೋಯ್ತಾನೆ. ಏನು ಶಿವಕುಮಾರ್ ಜೊತೆಲಿ ಹೋದರೆ ಸಿದ್ದರಾಮಯ್ಯ ಜೊತೆಲಿ ಹೋದರೆ ಏನು ಅಫೆನ್ಸಾ? ನಾನು ಕ್ಷೇತ್ರದ ಸಮಸ್ಯೆಗೆ ಭಾಳಷ್ಟು ನಾಯಕರುಗಳಿಗೆ ಚರ್ಚೆನೂ ಕೂಡ ಮಾಡಿದ್ದೀನಿ. ಯಾರೂ ಕೂಡ ಅದಕ್ಕೆ ಪರಿಹಾರವನ್ನು ಕೊಡೋಕ್ಕೆ ಹೋಗಲಿಲ್ಲ. ಆಮೇಲೆ MP ಎಲೆಕ್ಷನ್ ಬಂತು. MP ಎಲೆಕ್ಷನ್ನಲ್ಲಿ ಫೋಟೋ ಪಾಂಪ್ಲೆಟ್ಸ್ ಮಾಡಿದ್ರು. ಪಾಂಪ್ಲೆಟ್ಸಲ್ಲಿ ನನ್ನ ಫೋಟೋ ಇಲ್ಲ. ಆಮೇಲೆ ನನ್ನ MP ಎಲೆಕ್ಷನ್ ಬನ್ನಿ ಕ್ಯಾನ್ವಾಸಕ್ಕೆ ಹೋಗಲಿಲ್ಲ. 2 ಎಲೆಕ್ಷನ್ನು ವಿಧಾನ ಪರಿಷತ್ಗಾಯಿತು. ಗ್ರ್ಯಾಜುಯೇಟ್ಗೊಂದು, ಟೀಚರ್ ಕಾನ್ಸ್ಟಿಟ್ಯೂನ್ಸಿಗೊಂದು. 2 ಕಾನ್ಸ್ಟಿಟ್ಯೂನ್ಸಿಗೂ ಕೂಡ ನನ್ನನ್ನು ಇನ್ವೈಟ್ ಮಾಡಲಿಲ್ಲ. ಅವರು BLP ಸಭೆಗೆ ಯಾವುದು ಕೂಡ ಇನ್ವೈಟ್ ಮಾಡಲ್ಲ. ಯಾವುದು ಕೂಡ ಪಕ್ಷದ ಇದರ ಚಟುವಟಿಕೆಗಳಿಗಾಗಲಿ ಯಾವುದರಾಗಲಿ ನಮ್ಮನ್ನು ಯುಟಿಲೈಸ್ ಮಾಡ್ಕೊಳ್ಳಲ್ಲ. ಈ ಥರ ಎಲ್ಲ ನಮಗೂ ಕೂಡ ಬೇಜಾರಿದೆ. ಆ ಬೇಜಾರನ್ನ ಇದಕ್ಕೆ ಕ್ವಶನ್ ಏನು ತೋರಿಸಲ್ಲ ನಾವು. ನಮ್ಮ ಇದಕ್ಕೇನು ಅಡಚಣೆ ಆಗಿದೆ ಅದನ್ನು ಮಾತ್ರ ರಿಪ್ಲೈ ಹೇಳ್ತೀವಿ. ಕೊನೆಯದಾಗಿ ಮೊನ್ನೆ ನೀವು ಹೇಳಿದ್ರಿ 6 ಜನ ಎದ್ದು ಮಾತಾಡ್ತಾರೆ, ಬಿಜೆಪಿ ನಿರೀಕ್ಷರು ಸಭೆ ಮಾಡಲ್ಲ, ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಮೊದಲು ತೀರ್ಮಾನ ಆಗಿರೋದಿಲ್ಲ ಅಂತ ಹೇಳಿ. ಮೊನ್ನೆ ಹನಿಟ್ರಾಪ್ ಪ್ರಕರಣ ಬಂದಾಗ ಕೂಡ ಒಂದಿಷ್ಟು ವೈಮನಸ್ಸಾಗಿ ಕೆಲವು ಬೇಸರವನ್ನ ಕೂಡ ಮಾಡ್ಕೊಂಡ್ರು ಅಂತ ತಾವಲ್ಲೇ ಕೊಡ್ತಿದ್ರಿ. ಹನಿಟ್ರಾಪ್ದು ಆಡಳಿತ ಪಕ್ಷದ ಮಂತ್ರಿಗಳೇ ಒಂದು ಸ್ಲಿಪ್ಪನ್ನ ಕಳಿಸ್ತಾರೆ ಮಾತನಾಡುವಾಗ. BJPಯ ಧುರೀಣರು ಮಾತನಾಡುವಾಗ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆನೂ ಕೂಡ ಮಾಡಲಿಲ್ಲ. ಅದ್ರ ಬಗ್ಗೆ ಏನೆಂದು ಕ್ರಮ ತೆಗೆದುಕೊಳ್ಳಿಲ್ಲ. ಯಾವಾಗ TV ಮಾಧ್ಯಮಗಳಲ್ಲಿ ಅದು ಬಂತ, ಅದಾದಮೇಲೆ ಬೇಕಾದಷ್ಟು ಮಾಧ್ಯಮಗಳಲ್ಲಿ ಅದೇ ಪಕ್ಷದ ನಾಯಕರುಗಳು ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ನಾನು ಯಾವತ್ತೂ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲೇ ಇಲ್ಲ. ಯಾವುದೇ ಪಕ್ಷದ ವಿರೋಧ ಪಕ್ಷದ ನಾಯಕರನ್ನು ಕೂಡ ಟೀಕೆ ಮಾಡಿದ್ದಾರೆ. ಇನ್ಯಾವ ಕಾರಣಕ್ಕೂ ನಾನು ಅಸೆಂಬ್ಲಿಗೆ ಬರೋದಿಲ್ಲ ಅಂತಕ್ಕಂಥದ್ದು ಕೂಡ MLAಗಳು ಹೊರ ಹೋಗಿದ್ದಾರೆ. ಅಂಥ ಬರ್ನಿಂಗ್ ಇಶ್ಯೂ ಬಂದಂಥ ಸಮಯದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅದನ್ನು ಫೇಸ್ ಮಾಡ್ತಕ್ಕಂಥದ್ದನ್ನು ಮಾಡಬೇಕಾಯಿತು. ಅಂಥದ್ದು ಆಡಳಿತ ಪಕ್ಷದವರೇ ಇವರಿಗೆ ಕೊಟ್ಟಾದ ಮೇಲೂ ಕೂಡ ಮಾಧ್ಯಮದಲ್ಲಿ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅಂತ ಹೇಳಿದ ಮೇಲೆ ಅನೇಕ ನಾಯಕರುಗಳು ನಾನು ಅಸೆಂಬ್ಲಿಗೆ ಬರೋದಿಲ್ಲ ಇನ್ಮೇಲೆ ಅಂತಕ್ಕಂಥದ್ದು ಹೋದ್ಮೇಲೆ ಅವರು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಇಷ್ಟೇ. ಅವ್ರು ಏನಾರ ಮಾಡಲಿ, ನಾನು ಸ್ವಾಗತ ಮಾಡ್ತೀನಿ. ನಾನು ಯಾವತ್ತೂ ಪಾಸಿಟಿವ್ ಥಿಂಕ್ ಇರ್ತಕ್ಕಂಥವನು. ನಾನು ಯಾವತ್ತೂ ರಾಜಕಾರಣದಲ್ಲಿ ನೆಗೆಟಿವ್ ಥಿಂಕ್ ಮಾಡ್ತಕ್ಕಂಥದ್ದು ಇಲ್ಲ. ಇದುವರೆಗೂ ಇಷ್ಟು ವರ್ಷ ದೀರ್ಘವಾಗಿ ಪಾಸಿಟಿವ್ ಆಗಿ ಬಂದಿದ್ದೇನೆ. ಅವ್ರು ಏನು ತಗೊಂಡ್ರೂ ಸಂತೋಷನೇ. ಯಾವುದು 2028ಕ್ಕೆ ಚುನಾವಣೆ. ಈಗೇನು ಕಾಂಗ್ರೆಸ್ಗೆ ಅವ್ರಿಗೆ 140 ಅವ್ರಿಗೆ ಇರೋದ್ರಿಂದ ನಮ್ಮದು ನೆಸೆಸಿಟಿ ಏನಿಲ್ಲ. ಒಂದು ಈ ಚುನಾವಣೆಯೂ ಕೂಡ ಯಾವುದೂ ಇಲ್ಲ. 2028ಕ್ಕಿದೆ. ಅಷ್ಟೊತ್ತಿಗೆ ಅವ್ರು ತೀರ್ಮಾನ ಮಾಡಿದ್ರೆ 2028ಕ್ಕೆ ನಾನು ತೀರ್ಮಾನ ಮಾಡ್ಕೋತೀನಿ ಎಲ್ಲಿಂದ ನಿಲ್ಲಬೇಕು, ರಾಜಕೀಯದಲ್ಲಿ ಇರಬೇಕಾ ಬೇಡವಾ ಏನು ಐತೆ ಅಂತ ಆಮೇಲೆ ತೀರ್ಮಾನ ಮಾಡ್ಕೋತೀನಿ. 2028ಕ್ಕೆ ಈಗ ತೀರ್ಮಾನ ಮಾಡಿದ್ರೆ ಏನು ಕ್ಷೇತ್ರದ ಸಮಸ್ಯೆಗಳಿಗೆ ಅಡ್ಡಿ ಆಗ್ತದೆ. ಅದರಿಂದ ಈಗ ತೀರ್ಮಾನ ಏನು ಮಾಡಲ್ಲ. 2028ಕ್ಕೆ ಕಾಂಗ್ರೆಸ್ ತೀರ್ಮಾನ. ಒಂದು ಕಡೆ ನಿಮಗೆ ಹೆಬ್ಬಾರ್ ಅವರಿಗೆ ಒಂದು ರೀತಿಯಲ್ಲಿ ವಿರೋಧ ಇದೆ, ಬೇಡ ಪಕ್ಷಕ್ಕೆ ಕೆಲವರು ವಿರೋಧ ಇದೆ. ಯಾರು? ಕಾಂಗ್ರೆಸ್ನಲ್ಲಿ. ಅಲ್ಲ, ಕಾಂಗ್ರೆಸ್ಗೆ ನಾವು ಹೋಗಿ ಇಲ್ವಲ್ಲ, ವಿರೋಧ ಯಾರು ಮಾಡ್ತಾರೆ? ಸೃಷ್ಟಿ ಆದರೆ ಯಾವುದು ಅದರ ಸನ್ನಿವೇಶ ಸೃಷ್ಟಿ ಆದರೆ
ನಿಮ್ಮಿಬ್ಬರ ಸೇರ್ಪಡೆಗೆ ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆ ದಟ್ಟವಾಗಿದೆ ಅಂತ. ಮಾಡಲಿ ಬಿಡಿ. ಈಗ ಪರ ವಿರೋಧ ರಾಜಕೀಯದಲ್ಲಿ ಇದ್ದೇ ಇರ್ತದೆ. ನಾವು ಆ ಥರ ತೀರ್ಮಾನ ಮಾಡಲಿಲ್ವಲ್ಲ. ಈ ಪಕ್ಷಕ್ಕಿಂತ ನನ್ನ ಕ್ಷೇತ್ರದ ಕಾರ್ಯಕರ್ತರು, ಲೀಡರು ಅವರ ಸಭೆ ಮಾಡಿ ಅವ್ರ ತೀರ್ಮಾನ ಏನು ಹೇಳ್ತಾರೆ ಅದರ ಪ್ರಕಾರ ಮಾಡಿದ್ವಿ. ಈಗಲ್ಲ 2028ಕ್ಕೆ ಅಲ್ಲಿ ಗಂಟ ಇನ್ಯಾವ ಚಟುವಟಿಕೆ ಕೂಡ ಯಾರನ್ನೂ ಕೇಳೋದು ಮಾಡೋದು ಅದ್ಯಾವುದೂ ಕೂಡ ಮಾಡೋದು.